ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ದಿನದಿಂದ ದಿನಕ್ಕೆ ರೋಡ್ ರೇಜ್ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ. ಇದೀಗ ಬೆಂಗಳೂರಲ್ಲಿ ಮತ್ತೊಂದು ಭಯಾನಕ ರೋಡ್ ರೇಜ್ ಬೆಳಕಿಗೆ ಬಂದಿದೆ. ಗೂಡ್ಸ್ ಚಾಲಕನ ಮೇಲೆ ಕಾರು ಚಾಲಕನಿಂದ ಅಟ್ಟಹಾಸ ಮೆರೆಯಲಾಗಿದೆ. ಹಲಸೂರು ಸಂಚಾರ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಆ ಒಂದು ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ಜೊತೆಗೆ ಎದೆ ಝಲ್ ಅನ್ಸುತ್ತೆ. ಕಾರಿನ ಬ್ಯಾನೆಟ್ ಮೇಲೆ ವ್ಯಕ್ತಿ ಬಿದ್ದರೂ ಕೂಡ ಆ ಕಾರ್ ಡ್ರೈವರು ಕಾರನ್ನ ನಿಲ್ಲಿಸಿಲ್ಲ. ಕಿಲೋಮೀಟರ್ ಗಟ್ಟಲೆ ಎಳ್ಕೊಂಡು ಹೋಗಿದ್ದಾನೆ. ಕಾರು ಚಾಲಕ ಮತ್ತು ಗೂಡ್ಸ್ ಡ್ರೈವರ್ ನಡುವೆ ಕಿರಿಕಾಗಿದೆ. ಗೂಡ್ಸ್ ವಾಹನ ಕಾರಿಗೆ ಟಚ್ ಆಗಿದ್ದಕ್ಕೆ ಗಲಾಟೆ ಶುರುವಾಗಿದೆ. ಸಿಟ್ಟಿನಿಂದ ಬ್ಯಾನೆಟ್ ಮೇಲೆ ಗೂಡ್ಸ್ ಚಾಲಕನನ್ನ ಕಾರ್ ಡ್ರೈವರ್ ಎಳ್ಕೊಂಡು ಹೋಗಿದ್ದಾನೆ. ಸುಮಾರು 1 ಕಿಲೋಮೀಟರ್ವರೆಗೂ ಎಳೆದೊಯ್ದು ಅಮಾನವೀಯ ವರ್ತನೆ ತೋರಿದ್ದಾನೆ. ಗ್ಯಾರಂಟಿ ನ್ಯೂಸ್ನಲ್ಲಿ ರೋಡ್ ರೇಜ್ನ ಭಯಾನಕ ವಿಡಿಯೋ. ಆ ವಿಡಿಯೋ ನೋಡಿದ್ರೆ ನಿಜಕ್ಕೂ ಭಯ ಆಗುತ್ತೆ. ಯಾಕಂತಂದರೆ ಏನು ಸಣ್ಣ ಪುಟ್ಟ ವಿಚಾರಗಳಿಗೆಲ್ಲ ಈ ಥರ ಮಾಡ್ತಾರಲ್ಲ, ಏನು ತಲೆಯಲ್ಲಿ ಏನಿರುತ್ತೆ ಅಂತೇಳಿ ಆ ವಿಡಿಯೋನ ಮತ್ತೊಂದು ಕಾರಲ್ಲಿ ಹೋಗ್ತಾ ಇದ್ದಂಥವರು ವಿಡಿಯೋ ಮಾಡಿದ್ದಾರೆ. ಈ ವಿಡಿಯೋ ಈಗ ಸಿಕ್ಕಾಪಟ್ಟೆ ವೈರಲ್ ಆಗ್ತದೆ. ದೃಶ್ಯದಲ್ಲಿ ನೀವು ಗಮನಿಸ್ಬೋದು ನೋಡಿ. ಮೆರೂನ್ ಕಲರ್ ಕಾರ್ ಏನಿದೆ, ಆ ಕಾರ್ನ ಬ್ಯಾನೆಟ್ ಮೇಲೆ ಗೂಡ್ಸ್ ಚಾಲಕ ಹೆಂಗೆ ನೇತಾಡ್ತಾ ಇದ್ದಾನೆ ಅಂತೇಳಿ. ಆತ ಏನು ನಿಧಾನಕ್ಕೂ ಹೋಗ್ತಿಲ್ಲ, ಅಷ್ಟು ಸ್ಪೀಡಾಗಿ ಎಳ್ಕೊಂಡು ಹೋಗ್ತಾ ಇದ್ದಾನೆ. ಆತ ಕೆಳಗೆ ಬಿದ್ದು ಹೆಚ್ಚು ಕಡಿಮೆ ಆದರೆ ಯಾರನ್ನು ಕೇಳಬೇಕು? ಗಾಡಿ ಟಚ್ ಆಯಿತು, ಬೈಕ್ ಟಚ್ ಆಯಿತು, ಈ ಥರದ್ದೆಲ್ಲ ಸಣ್ಣ ಸಣ್ಣ ವಿಚಾರಗಳಿಗೆ ಜಗಳ ಮಾಡ್ತಾರೆ. ಗಿರೀಶ್ ನಮ್ಮ ಪ್ರತಿನಿಧಿ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗಿರೀಶ್, ಬೆಂಗಳೂರಲ್ಲಿ ದಿನದಿಂದ ದಿನಕ್ಕೆ ರೋಡ್ ರೇಜ್ ಕೇಸ್ಗಳು ಜಾಸ್ತಿ ಆಗ್ತಾ ಇದೆ. ಸಣ್ಣ ಪುಟ್ಟ ವಿಚಾರಗಳಿಗೆಲ್ಲ ಯಾಕೆ ಜನ ಇಷ್ಟೊಂದು ಈ ತರ ವರ್ತನೆ ಮಾಡ್ತಾ ಇದ್ದಾರೆ? ಏನ್ ಕತೆ ಅಂತ? ಪ್ರಭು, ಈ ಒಂದು ಕೇಸ್ ನೋಡಿದ್ದೆ ಆದ್ರೆ ನಿಜವಾಗಿ ರೋಡ್ ರೇಜ್ ಪ್ರಕರಣಗಳು ಬೆಂಗಳೂರಿನಲ್ಲಿ ಕಾಮನ್ ಆಗ್ಬಿಟ್ಟಿದೆ ಅಂತಾನೆ ಹೇಳ್ಬೋದು. ಚಿಕ್ಕ ಪುಟ್ಟ ಜಗಳ ಆಡೋ ರೀತಿಯಲ್ಲಿ ರೋಡ್ ರೇಜ್ ಕೇಸ್ಗಳು ಆಗ್ತಿದೆ. ಅಷ್ಟಕ್ಕೂ ಈ ಒಂದು ಕೇಸ್ ನಲ್ಲಿ ಏನಾಗಿದೆ ಅಂತ ನಾವು ನೋಡ್ತಾ ಹೋದ್ರೆ, ಏನು ನೀವು ನೋಡ್ತಾ ಇರ್ತೀರಾ ಆ ಒಂದು ವಿಡಿಯೋದಲ್ಲಿ, ಮಾರುತಿ ಸುಜುಕಿ XL6 ಗಾಡಿಯನ್ನು ಹೊಂದಿದ್ದಾನೆ ಆತ ಅದೇ ರೀತಿ ಏನು ಒಂದು ವೈಟ್ ಫೀಲ್ಡ್ ಕಡೆಯಿಂದ ಬರ್ತಾ ಇರ್ತಾನೆ. ಈ ಒಂದು ಮಾರ್ಗದಲ್ಲಿ ಹಲಸೂರು ಪೊಲೀಸ್ ಠಾಣಾ ಅಥವಾ ಸಂಚಾರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ಘಟನೆ ಆಗಿರುವುದು. ಇದರಲ್ಲಿ ಅದೇ ಪ್ರಮುಖವಾಗಿ ಆ ಕಾರಿನ ಬಾನೆಟ್ ಮೇಲೆ ಇದ್ದಾನಲ್ಲ, ಆತ ವ್ಯಕ್ತಿ ಒಬ್ಬ ಗೂಡ್ಸ್ ಆಟೋದ ಚಾಲಕ ಆಗಿರ್ತಾನೆ. ಈತನ ಗಾಡಿ ಆತನ XL6 ಗಾಡಿ ಇದೆ, ಅದಕ್ಕೆ ಟಚ್ ಆಗುತ್ತೆ. ಆ ಸಂದರ್ಭದಲ್ಲಿ ಮಾತಿಗೆ ಮಾತು ಬೆಳೆಯುವುದು, ಅದೊಂದು ವಾಗ್ಯುದ್ಧಾಗಿ ಇದು ಪರಿಣಮಿಸುತ್ತೆ. ನಂತರದಲ್ಲಿ ಆತ ಏನಿರ್ತಾನೆ, ಜಗಳ ಆದ ಸಂದರ್ಭದಲ್ಲಿ ಬಾನೆಟ್ ಮೇಲೆ ಹತ್ತಿ ಕುತ್ಕೋತಾನೆ. ಮೊದಲನೇದಾಗಿ ನೀನು ಹಣವನ್ನ ಕೊಟ್ಟು ಹೋಗುವಂತ ಇದರಿಂದ ಸಿಟ್ಟಿಗಿದ್ದಂತಹ XL6 ನ ಚಾಲಕ ಏನಿದ್ದಾನೆ, ಆತನನ್ನ ಸುಮಾರು 1 ಕಿಲೋಮೀಟರ್ ಅಷ್ಟು ದೂರದ ತನಕ ತೆಗೆದುಕೊಂಡು ಹೋಗ್ತಾನೆ. ಅದೇ ರೀತಿ ರಸ್ತೆಯಲ್ಲಿ ಸಾಕಷ್ಟು ಜನರು ಹೇಳ್ತಾ ಇರ್ತಾರೆ, ಇದು ತಪ್ಪು ನೀನ್ ಮಾಡ್ತಿರೋದು, ಹೆಚ್ಚು ಕಡಿಮೆ ಆದ್ರೆ ಆತನ ಪ್ರಾಣಕ್ಕೆ ಅಪಾಯ ಇದೆ ಅಂತ. ಆದ್ರೂ ಕೂಡ ಅದನ್ನು ಗಮನಿಸುತ್ತೆ ಈ ಒಂದು ಕೆಲಸವನ್ನ ಮಾಡಿದ್ದಾನೆ. ಸದ್ಯ ಪೊಲೀಸರು ಸಹ ಪ್ರಕರಣವನ್ನ ದಾಖಲು ಮಾಡಿಕೊಂಡು ಆತನ ವಿರುದ್ಧ ಎಲ್ಲಾ ಕ್ರಮಗಳನ್ನ ತೆಗೆದುಕೊಳ್ಳೋದಕ್ಕೆ ಸಿದ್ಧತೆ ನಡೆಸ್ತಾ ಇದ್ದಾರೆ. ಒಟ್ಟಲ್ಲಿ ಬೆಂಗಳೂರಿನಲ್ಲಿ ಈ ದೊಡ್ಡ ಕಾರ್ಗಳನ್ನ ಇಟ್ಕೊಂಡಿರ್ತಾರೆ, ಇವರಿಂದ ಈ ರೀತಿಯ ಅವಘಡಗಳು ಹೆಚ್ಚಾಗ್ತಿರೋದು ಪೊಲೀಸರಿಗೆ ತಲೆನೋವಾಗಿದೆ ಅಂತಾನೆ ಹೇಳ್ಬೋದು ಪ್ರಭು. ಓಕೆ, ಥ್ಯಾಂಕ್ ಯು ಗಿರೀಶ್.